ಏನಾಗ್ಬೇಕಂತಿದ್ರಿ? ಓಕೆ, ಕುಡಿ. This is yours. Okay. Oh, ನಿನ್ನೆ ತೂಕ ಓಕೆ. ಮತ್ತೆ ಹಾಯ್. ಸೊ ಐ ಆಮ್ ಲಕ್ಕಿ. ನಿಮ್ಮಂತ ಪಡಿಬೇಕಾದ್ರೆ ನಾನು ಲಕ್ಕಿ. ಸೀರಿಯಸ್ಲಿ. ನಂತರದ ವಿದ್ಯಾರ್ಥಿನಿ ಧನ್ಯಾ ಎಸ್ 625ಕ್ಕೆ 619 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಈ ಮಗು ಅಮರ್ ಜ್ಯೋತಿ ಪ್ರೌಢಶಾಲೆ ಈ ಒಂದು ಸಂಸ್ಥೆಗೆ ಥ್ಯಾಂಕ್ ಯು. ಆ ಒಂದು ವಿದ್ಯಾರ್ಥಿನಿಗೆ ನಮ್ಮ ಸಾಹೇಬರ ಕಡೆಯಿಂದ ಅನಂತ ಧನ್ಯವಾದಗಳು. ತದನಂತರ ನಮ್ಮ MRS ಅವರ ಮಗಳಾಗಿರ್ತಕ್ಕಂಥ ಆಯಿಷಾ ಶರೀಫ್ ಅವರು 625ಕ್ಕೆ 618 ಎಲ್ಲರದು ಒಂದೊಂದೊಂದೊಂದೇ ಮಾರ್ಕ್ಸ್ ಡಿಫರೆನ್ಸ್ ಹಾಕ್ಬಿಟ್ಟೆ. ಮಾರ್ಕ್ಸ್ ಈ ಸಭೆಗೆ ಈ ಸನ್ಮಾನಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಸಾಹೇಬರ ಕಡೆಯಿಂದ ಅವ್ರಿಗೂ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸೊ ತದನಂತರ ಮತ್ತೊಬ್ಬರ ವಿದ್ಯಾರ್ಥಿ ಅಮರಜ್ಯೋತಿ ಶಾಲೆ ವಿದ್ಯಾರ್ಥಿ ವಿಶಾಲ್ SH ಬರ್ಬೇಕಾಗಿತ್ತು. ಈಗ ಬನ್ನಿ. ಎಲ್ಲ ಪ್ರತಿಭಾನ್ವಿತ ಮಕ್ಕಳು ಬಯಸ್ತಾ ಇವತ್ತಿನ ಒಂದು ಕ್ಷಣವನ್ನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಏನು ಐತಿಹಾಸಿಕ ಒಂದು ದಿನ ಅಂತ ನನ್ನ ಜೀವನದಲ್ಲಿ ಹೇಳ್ಕೊಬೋದು. ಇವತ್ತು ನಾವು ಮುತ್ತು ರತ್ನಗಳು ಅಂತ ಏನು ಕರಿತೀವಿ, ಮೊದಲ ಜೀವನದ ಮೆಟ್ಲು ಅಂತ ಹೇಳ್ಬೋದು. ಇವತ್ತು SLC ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಲ್ಲಿ 15 ಜನ ಮಕ್ಕಳು ನಮ್ಮ ಮುಳಬಾಗಿಲು ತಾಲೂಕಿನ ಈ ಮುತ್ತು ರತ್ನಗಳು ಇಡೀ ಕರ್ನಾಟಕ ರಾಜ್ಯವನ್ನೇ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಮೂಡ್ಲು ಬಾಗಿಲು ಅಂತದಕ್ಕೆ ಸಾಕ್ಷಿಯಾಗಿ ಇವತ್ತು 625ಕ್ಕೆ 621 ಅಂಕ ತಗೊಳ್ಳೋ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಮುಳಬಾಗಿಲು ತಾಲೂಕು ಕೂಡ ನಾವು ಕೂಡ ಮುಂದೆ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೊರಮಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಒಬ್ಬ ಶಾಸಕರಾಗಿ ನಾವೆಲ್ಲ ನಾಯಕರು ಮತ್ತೆಲ್ಲ ನಮ್ಮ ಡಿಪಾರ್ಟ್ಮೆಂಟು ಸೇರಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆ ಮಕ್ಕಳನ್ನ ಕರೆದು ಇವತ್ತು ಕನ್ನಡ ಶಾಲೆಯಲ್ಲಿ ನಾವು ಕೂಡ ಕಡಿಮೆ ಇಲ್ಲ ಅಂತಕ್ಕಂಥ ಮಕ್ಕಳನ್ನ ಕರೆದು, ಅನಾಥ ಶಾಲೆ ಮಕ್ಕಳನ್ನ ಕರೆದು, ಪ್ರೈವೇಟ್ ಸ್ಕೂಲ್ ಮಕ್ಕಳು ಕರೆದು 15 ಜನ ಮಕ್ಕಳು ನಾವೆಲ್ಲ ಒಂದೇ, ಇವತ್ತು ಯಾವುದ್ರೂ ಕಡಿಮೆ ಇಲ್ಲ ಅಂತೆ ನಮ್ಮ ಮುಳಬಾಗಿಲು ತಾಲೂಕು ಹೆಸರನ್ನು, ಕೀರ್ತಿ ಪತಾಕಿಯನ್ನು ಇಡೀ ಕರ್ನಾಟಕ ಜನ ಮೆಚ್ಚುವಂತ ಮಾಡ್ತಕ್ಕಂಥ ಮಕ್ಕಳಿಗೆ ಒಬ್ಬ ಶಾಸಕರ ಕಡೆಯಿಂದ ಮತ್ತು ನನ್ನ ತಾಲೂಕು ಆಡಳಿತ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮೊಟ್ಟಮೊದಲ ಬಾರಿಗೆ ಈ 15 ಮಕ್ಕಳನ್ನು ಕರೆದು ಮತ್ತು ಶಾಲೆಯ ಹೆಡ್ ಮಾಸ್ಟರ್ ಕರೆದು ಮತ್ತು ಪೋಷಕರು ಕರೆದು ಸನ್ಮಾನವನ್ನು ಮಾಡಿ ಇನ್ನು ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ 4ನೇ ಸ್ಥಾನವನ್ನು ಪಡೆದಿದ್ದೀವಿ, ಇದಕ್ಕೆ ನಾವು ಕೂಡ ತೃಪ್ತಿಕರ ಆಗಿದ್ದೀವಿ. ಯಾಕಂದರೆ ಇದು ಫಸ್ಟ್ ಟೈಮ್ ಇವತ್ತು ಈ ಥರ ಒಂದು ವೆಬ್ ಕ್ಯಾಮ್ರಾಸ್ ಇಟ್ಟು ಯಾರೋ ಈಗ ಮಕ್ಕಳು ಹೆಚ್ಚು ಕಡಿಮೆ ಆಗ್ದಂಗೆ ಬೇರೆ ಯಾವುದಕ್ಕೂ ಹೊಲ್ದಂಗೆ ಇದು ಮಾಡಿರ್ತಕ್ಕಂಥ ರಿಸಲ್ಟ್ ಬಂದಿದೆ. CC ಕ್ಯಾಮ್ರಾ ಇಟ್ಟು ಇದು ಮುಂದಿನ ದಿವಸದಲ್ಲಿ 2 ವರ್ಷ 3 ವರ್ಷದಲ್ಲಿ ಒಳ್ಳೆ ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ. ಇವತ್ತೊಬ್ಬ ಶಾಸಕನಾಗಿ ಈ ಮುತ್ತು ರತ್ನಗಳಿಗೆ ಮುಂದಿನ ನಿಮ್ಮ ಭವಿಷ್ಯ ಆಕಾಶದಲ್ಲಿರ್ತಕ್ಕಂಥ ಚಂದ್ರ ಹಾಗೆ ನಕ್ಷತ್ರಗಳಾಗೆ ಮೆರೀತಾ ಇರಲಿ. ನಿಮ್ಮ ಹಿಂದೆ ನಾವು ಖಂಡಿತವಾಗ್ಲೂ ಹೇಳ್ತೀವಿ. ನಾನು ಮೊದಲಿಂದ ನಿಮ್ಮ ಹತ್ರ ಹೇಳ್ಕೊಂಬರ್ತಾ ಇದ್ದೆ, ನಾನು ಏನಂತಂದರೆ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು ಕೊಡ್ತಕ್ಕಂಥ ಹಾರ್ದ ಕರ್ತವ್ಯನ ನಾನು ವಹಿಸ್ಕೊಳ್ತೀನಿ ಅಂತ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ ಎಲ್ಲ ಹೆಡ್ ಮಾಸ್ಟರ್ನ ಕರೆದು ಇವತ್ತು ಏನು ಪೇರೆಂಟ್ಸ್ ಡೇ ಮಾಡಬೇಕು, ಬರೀ ನಾನು ಒಬ್ಬರೇ ಟೀಚರ್ಸ್ ಮಾತ್ರ ನಾವು ಜವಾಬ್ದಾರಿ ಇಲ್ಲ, ಪೇರೆಂಟ್ಸ್ಗಳು ಜವಾಬ್ದಾರಿ ಅಂದ್ಬಿಟ್ಟು ನೂತನವಾಗಿ ಇವತ್ತು ಪೋಷಕರ ದಿನ ಅಂತ ಮಾಡಿದ್ವಿ. ನಮ್ಮ BO ಎಲ್ಲ ಸೇರಿಕೊಂಡು ಪೋಷಕರ ದಿನ ಅಂತ ಮಾಡಿದ್ವಿ. ಮಕ್ಕಳನ್ನ ಹೇಗೆ ಎಚ್ಚೆತ್ಕೊಬೇಕು ಅನ್ನೋದು ನಾವು ಕಲಿಸಿದ್ವಿ. ಸೊ ಅದರಿಂದ ಈ ಎಲ್ಲ 15 ಮಕ್ಕಳು ಕೂಡ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಶಾಸಕರ ಕಡೆಯಿಂದ, ಅದು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ರಿಗೂ ಅಭಿನಂದನೆ ಸಲ್ಲಿಸುವ ಮುಖಾಂತರವಾಗಿ ಯಾರಿಗೇ ಏನೇ ಮುಂದಿನ ಭವಿಷ್ಯದಲ್ಲಿ ನಿಮ್ಮ 15 ಜನ ಇನ್ನೂ ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಸೊ ಬಹುಶಃ ನನ್ನ ಮೀಟ್ ಮಾಡ್ಬೋದು, ನಾನು ನಮ್ಮನ್ನು ಪರ್ಸನಲ್ ಮೀಟ್ ಮಾಡ್ತೀನಿ. ಮುಂದಿನ ನಿಮ್ಮ ಭವಿಷ್ಯಕ್ಕೆ ಯಾವ್ಯಾವ ಕೋರ್ಸ್ ತಗೊತೀರಿ ಅದಕ್ಕೆ ಯಾವುದೇ ಕಾರಣ ಸಹ ಬೇಕಾದರೂ ಕೂಡ ನಾನು ಖಂಡಿತವಾಗಿ ನಾನು ಮಾಡಿಕೊಡೋಕ್ಕೆ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ
ಸೊ ನಾನು ನಿಮ್ಮ ಜೊತೆ ಸದಾ ಸಿದ್ಧವಾಗಿರ್ತೀನಿ. ನಮ್ಮೆಲ್ಲರ ಭವಿಷ್ಯ ಒಂದು ಸದೃಢ ಮತ್ತು ಸಮೃದ್ಧಿ ಮುಳಬಾಗಿಲು ಕಟ್ಟಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡೋಣ. ಸೊ ಮುಂದಿನ ದಿವಸದ ಎಲ್ಲ ಒಂದು ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ತಾ, ಸೊ ನನ್ನ ಕಡೆಯಿಂದ ವಿಶೇಷವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.